ಹಾಯ್ ಎವ್ರಿವನ್, ದಿಸ್ ಇಸ್ ಡಾಕ್ಟರ್ ಗೌತಮಿ ಆಚಾರ್ಯ. ಸೊ ನಾನಿವತ್ತು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್, ವಾಯು ಅಂತ ಹೇಳಿ ಕೂಡ ಕರೀತಾರೆ, ವಾತ ಅಂತ ಕೂಡ ಹೇಳಿ ಕರೀತಾರೆ. ಸೊ ಈ ಕಾಯಿಲೆ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ನಿಮಗೆ ಕೊಡ್ತೀನಿ. ಸೊ ವಾಟ್ ಆರ್ ದ ಕಾಸಸ್ ಫಾರ್ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್? ಕಾರಣಗಳೇನು ಅಂತ ನಾವು ನೋಡೋದಾದ್ರೆ, ದ ಕಾಂಪ್ಲಿಕೇಶನ್ಸ್ ಆಫ್ ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್, ಏನು ತೊಂದರೆಗಳು ಆಗುತ್ತೆ ಬಾಡಿಯಲ್ಲಿ ಅಂತ ನಾವು ನೋಡೋದಾದ್ರೆ, ಸೊ ಯಾವ ಜಾಯಿಂಟಿಗೆ ಎಫೆಕ್ಟ್ ಆಗಿರುತ್ತೆ ಆ ಜಾಯಿಂಟ್ಸ್ಗಳಲ್ಲಿ ರುಮ್ಯಾಟಿಕ್ ನೋಡ್ಯೂಲ್ಸ್, ಬಂಪ್ಸ್ ಅಂತ ಹೇಳಿ ನಾವು ಕರಿತೀವಿ, ಗಂಟುಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ. ಏನು ಆಹಾರ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ ಅಂತ ನಾವು ನೋಡೋದಾದ್ರೆ, ಧಾನ್ಯಗಳನ್ನ ಹೆಚ್ಚಿಗೆ ತಗೊಳ್ಳಿ. ಸಿರಿಧಾನ್ಯಗಳು ತುಂಬಾ ಒಳ್ಳೆಯದು. ಅನಾನಸ್ ತುಂಬಾ ಒಳ್ಳೆಯದು, ಯಾಕಂತ ಹೇಳಿದ್ರೆ ಜಾಯಿಂಟಿಗೆ ಸಹಾಯ ಮಾಡುತ್ತೆ. ಪೇಷಂಟ್ ರಿವ್ಯೂ ಇದೆ, ಪ್ಲೀಸ್ ಡೂ ವಾಚ್ ಇಟ್. ನನ್ನ ಹೆಸರು ಬಿ ಪರಮೇಶ್ವರ ಬಸವಪಟ್ಟಣ, ಅರ್ಕೂರು ತಾಲೂಕು, ಹಾಸನ ಜಿಲ್ಲೆ. ನಾನು ನಡೆಯೋಕ್ಕಾಗ್ತಿರ್ಲಿಲ್ಲ. ಮತ್ತು ಯಾರ್ಯಾರೋ ಒಬ್ಬರು ಆಶ್ರಯದಿಂದ ಹೆಗಲ ಮೇಲೆ ಕೈ ಹಾಕ್ಕೊಂಡು ಕರ್ಕೊಂಬರ್ತಾಯಿದ್ರು. ಹಾಸ್ಪಿಟ್ಲಿಗೆ ಸೇರಿಕೊಂಡು ನಡೆಯೋಕ್ಕಾಗ್ದಂಗಾಗಿ ಹಾಸಿಗೆ ಮೇಲೆ 6 ತಿಂಗಳು ಮಲಗಿದ್ದೆ. ಆಗ ಒಂದು ದಿವಸ ಹೋಮಿಯೋಪತಿ ಅನ್ನೋದನ್ನು ಟಿ ವಿಲಿ ಅಡ್ವರ್ಟೈಸ್ ಬಂದಾಗ ಫೋನ್ ಮಾಡಿ ಕೇಳಿದಾಗ 3 ಜನ ನಾನು ಡಾಕ್ಟರ್ ತವರು ನೋಡಿದೆ. ಅದರಲ್ಲಿ ನನಗೆ ಈ ಗೌತಮಿ ಮೇಡಮ್ ಅವರು ಅತ್ಯುತ್ತಮವಾಗಿ ಟ್ರೀಟ್ಮೆಂಟ್ ಮಾಡಿ ಮಾಡಿದ್ರು. ನನ್ನ ಕೈಲಿ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಜೀವದ ಮೇಲೆ ಆಸೆನೇ ಬಿಟ್ಬಿಟ್ಟಿದ್ದೆ. ಈಗ ತುಂಬ ಚೆನ್ನಾಗಿದ್ದೀನಿ. ನಾನು ಬೈಕಿಗೆ ಎಲ್ಲ ಹೊಡಿತಾ ಇದ್ದೆ. ಈಗ ಬೈಕ್ ಹೊಡೆಯೋಕೆ ಆಗ್ತಾ ಇಲ್ಲ. ಆದ್ರೂ ಸಹ ದೇಹದಲ್ಲಿ 99% ನವಚೈತನ್ಯ ಅನ್ನೋದು ಉಕ್ಕಿ ಈಗ ಚೆನ್ನಾಗಿ ಓಡಾಡ್ಕೊಂಡಿದ್ದೀನಿ. ಈಗಲೂ ಸಹ ಟ್ರೀಟ್ಮೆಂಟ್ ಅವರಿಂದಲೇ ತಗೋತಾ ಇದ್ದೀನಿ. ನಾನು ಇರೋ ಗಂಟೆ ಅವರಿಂದ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ತೀರ್ಮಾನ ಮಾಡಿ ಈ ದಿವಸ ಮತ್ತೆ ಹಾಸನಕ್ಕೆ ಬಂದು ಭೇಟಿಯಾಗಿದ್ದೀನಿ. ಇವರು ಬೆಂಗಳೂರಲ್ಲಿ ಒಂದು ಶಾಖೆಯನ್ನು ಓಪನ್ ಮಾಡಿರ್ತಾರೆ. ಅಲ್ಲೂ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ತುಂಬ ಸಂತೋಷ. ಇಂಥ ಡಾಕ್ಟ್ರುಗಳು ನಮಗೆ ಕಣ್ಮುಂದ್ಗಡೆ ಇರಬೇಕು. ಮತ್ತು ನನಗೆ ಶುಗರು, BP, ಮಂಡಿ ನೋವು ಎಲ್ಲ ಇತ್ತು. ಆ ಕಾಲು ಸಹ ಊರಿ ನಡೆಯೋಕ್ಕಾಗ್ತಾ ಇರಲಿಲ್ಲ. ಈಗ BP, ಶುಗರು ಎಲ್ಲ ನಾರ್ಮಲ್ ಬಂದು ಒಂದು ಸಮವಾಗಿ ಬದುಕಬಹುದು ಸಮಾಜದಲ್ಲಿ ಅನ್ನೋದನ್ನ ತೋರಿಸ್ಕೊಟ್ರಿ ಮೇಡಮ್. ಸೊ ವಿ ಆರ್ ಹ್ಯಾಪಿ ವಿತ್ ದ ರಿಸಲ್ಟ್ಸ್ ಆಫ್ ದ ಪೇಷಂಟ್. ಖುಷಿ ಆಗುತ್ತೆ. ಸೊ ರೀಸೆಂಟ್ಲಿ ನಾವು ಬ್ಯಾಂಗ್ಳೂರಲ್ಲಿ ಕೂಡ ಒಂದು ಹೊಸ ಬ್ರಾಂಚ್ ಓಪನ್ ಮಾಡಿದ್ದೀವಿ. ಕಗಲಿಪುರ, ಕನಕಪುರ ಮೇನ್ ರೋಡಲ್ಲಿ, ಬಸ್ ಸ್ಟಾಪ್ ಪಕ್ಕನೇ ಇದೆ. ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ, ಹಾಗೆಯೇ ಯಾರೆಲ್ಲ ಈ ಥರ ಕಾಯಿಲೆಗಳಿಂದ ಬಳಲ್ತಾ ಇದ್ದಾರೆ, ಸೊ ಎಲ್ರಿಗೂ ಕೂಡ ರೆಫರ್ ಮಾಡಿ ಆದಷ್ಟು. ಥ್ಯಾಂಕ್ ಯು ನಿಮ್ಮೆಲ್ಲ ಕೋಆಪ್ರೇಷನ್ಗೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಆದಷ್ಟು ಅವಶ್ಯಕತೆ ಇರುವವರಿಗೆ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ದಿಸ್ ಇಸ್ ಡಾಕ್ಟರ್ ಗೌತಮಿ ಆಚಾರ್ಯ.